ಇವತ್ತು ನಾನು ಹುಟ್ಟಿದ್ದು ಸಾರ್ಥಕ. ಸಂತೋಷಕ್ಕೆ ಕಾರಣ ಏನಂತ ಗೊತ್ತಾಗ್ಲಿಲ್ಲ ದಣಿ. ಸುತ್ತ 30 ಹಳ್ಳಿಯವ್ರನ್ನ ಒಂದ್ ಕಡೆ ಸೇರಿಸು, ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿಸು. ಸುಮಾರು 2 ಲಕ್ಷದ ಮೇಲೆ 30,000 ಜನ ಆಗುತ್ತೆ ದಣಿ. ಯಾಕೆ ದಣಿ? ನನ್ನ ತಾತ ಮಾರ್ತಾಂಡನ ಕನಸು ಪೂರ್ತಿಯಾಯಿತು. 9 ವರಗಳಿರೋ 9 ದೇವತೆಗಳು ಹರಸಿಕೊಟ್ಟ ಶಂಖ ಯಾರ ಹತ್ರ ಇದೆ ಅಂತ ಗೊತ್ತಾಯ್ತು. ಯಾರ ಹತ್ರ ಇದೆ ದಣಿ ಆ ಶಂಖ? ದೇವಿ ಹತ್ರ. ಹೌದು, ಆ ಶಂಖ ದೇವಿ ಹತ್ರ ಇದೆ. ನಂಬೂದರಿಗಳ ದಿವ್ಯ ದೃಷ್ಟಿಗೆ ಅದು ಗೊತ್ತಾಗಿದೆ. ಅದಕ್ಕೆ ಕರೆಂಟ್ ಲೈನ್ ಆಫ್ ಮಾಡಿಸಿದ್ದು KEB ಆಫೀಸ್ ಹೋಗಿ. ದೇವಿ ಬದುಕಿದ್ ನೋಡಿ ನೀವ್ ಯಾಕೆ ಸುಮ್ಮನೆ ಆದ್ರಿ ಅಂತ ನನಗೂ ಅರ್ಥ ಆಗ್ಲಿಲ್ಲ ದಣಿ. ಅರ್ಥ ಇಲ್ದಲೆ ನೀವು ಹೆಜ್ಜೆನೂ ಇಡಲ್ಲ ಬಿಡಿ. 65 ವರ್ಷಗಳ ಹಿಂದೆ ಕಾಣೆಯಾದ ಶಂಖ ಕೊನೆಗೂ ನಿಮ್ ಕೈ ಸೇರ್ತಲ್ಲ. ಹೆಡ್ಬೆಟ್ಟಾಗಿದೆ ಚಿಕ್ಕಪ್ಪ. ಏನ್ ದೇವಿ, ಆಸ್ಪತ್ರೆ ಸೇರಿದ್ರಲ್ಲ ಯಾರು? ಚಿಕ್ಕಪ್ಪ, ಕೇಶವನಾಥ್ ಅವರು ಅಪ್ಪನ ಬೇಲ್ ಮೇಲೆ ಬಿಡಿಸ್ಕೊಡ್ದು, ಹಾಗೊಂದ್ ವೇಳೆ ಬಿಡಿಸಿದ್ರೆ ನಿಮ್ನ ಊರಿಂದ ಖಾಲಿ ಮಾಡಿಸ್ತೀನಿ ಅಂತ ಲಾಯರ್ಗೆ ಬೆದರಿಕೆ ಹಾಕಿದ್ರಂತೆ. ಸೀರೆ ಬಳೆ ತಗೊಳಕ್ ಕೊಟ್ಟಂಗಾಯ್ತು ಲಾಯರ್ಗೆ 15,000. ಗೋವಿಂದಂ ಭಜ ಗೋವಿಂದಂ ಭಜ. ಚಿಕ್ಕಪ್ಪ, ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ದೇವಸ್ಥಾನದ ಟ್ರಸ್ಟಿ ಕಣಮ್ಮ ಅವರು. ಕಂಠಿಹಾರ ಕಳುವಾಗಿದ್ದಕ್ಕೆ ಅವ್ರ ಆಡಳಿತಕ್ಕೆ ಮುಜುಗರ ಆಗಿರುತ್ತೆ, ಅದಕ್ಕೆ ಹೀಗೆ ಮಾಡಿದ್ದಾರೆ. ನಿಮ್ಮಪ್ಪನ್ ಕಂಡ್ರೆ ಕೋಪ ಕಣೆ ಅವ್ರಿಗೆ. ಸಮಾಧಾನ ಮಾಡ್ಕೋತೀವಿ. ಮನ್ಸಿಗೆ ಕಷ್ಟ ಆಗ್ತಿದೆ ಚಿಕ್ಕಪ್ಪ. ನನಗೆ ಅಪ್ಪನ್ ಬಿಟ್ಟಿರಕ್ ಆಗ್ತಿಲ್ಲ. ನನಗಪ್ಪ ಬೇಕು. ಅವ್ನು ಕಳ್ತನ ಮಾಡಲ್ಲ, ಬಿಡುಗಡೆ ಆಗುತ್ತೆ, ನೋಡ್ತಿರು. ಅಳ್ಬೇಡ. ಕೈಲಾಗ್ದಿರೋರ್ ಮೇಲೆ ಸವಾರಿ ಮಾಡೋದೆ ಈ ಕೇಶವನಾಥನ ಪಾಳುಗಾರಿಕೆನಾ? ಯಾಕಮ್ಮ ಅಷ್ಟೊಂದು ಹಠ ಅವ್ರಿಗೆ ನಮ್ಮ ಮೇಲೆ? ಅಪ್ಪ ಯಾವಾಗ್ಲಾದ್ರು ಜಗಳ ಆಡಿದ್ರ? ಅಪ್ಪ ಯಾವಾಗ ಇಂಥವ್ರಿಂದ ದೂರ ಇರ್ತಿದ್ರು. ನಾನ್ ಕೇಳ್ತೀನಿ ಕೇಶವನಾಥರ ಹತ್ರ. ಬೇಡ ದೇವಿ, ಆ ಮನುಷ್ಯ ಸರಿ ಇಲ್ಲ. ದೇವಸ್ಥಾನದ ಟ್ರಸ್ಟಿ ಬೇರೆ. ಈ ಊರಲ್ಲಿ ಅವ್ರದೇ ಮಾತ್ರ ಅಡಿಬೇಕು ಅನ್ನೋ ಛಲ ಅವ್ರಿಗೆ. ಮತ್ತ ಅವ್ರು ಮಾಡ್ತಿರೋದು ತಪ್ಪಲ್ವಮ್ಮ? ಕೆಲವ್ರಿಗೆ ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಬಾರ್ದು. ಹಾಗೆ ಹೇಳ್ದವ್ರೆ ಅಪರಾಧಿಗಳಾಗ್ಬಿಡ್ತಾರೆ. ಮತ್ತ ಅಪ್ಪ ಈಗ ಬರ್ತಾರೋ ಇಲ್ವೋ ಅಮ್ಮ? ಅಮ್ಮನವ್ರ ಮುಂದೆ ಯಾವ ಕೇಶವನಾಥ ದೇವರೆದ್ರು ವರ ಇದ್ದ ರಾಕ್ಷಸರ ಗೆಲ್ಲಿಲ್ಲ. ನೀ ಸಮಾಧಾನವಾಗಿರು. ಮುಂದಿನ ಅನಾಹುತಗಳಿಗೆ ದಾರಿ ಮಾಡಿಕೊಟ್ಟಿದ್ದೀನಿ. ಆ ಪಾಪದಲ್ಲಿ ನನಗೂ ಪಾಲಿದೆ. ಗೊತ್ತಾಯ್ತು ಬಿಡಿ. 9 ವರಗಳಿರೋ ಶಂಖ ಕೊಡಬಾರದ ಕೈಗೆ ಕೊಡೋ ಹಾಗಾಯ್ತಲ್ಲ ಅನ್ನೋ ವಿಚಾರದಲ್ಲಿ ನಿಮ್ಮ ಕಣ್ಣು ಕೆಂಪಗಾಗಿದೆ. ಬಿಡಿ ಆ ಯೋಚನೆ. ನೀವೇ ಅಲ್ವಾ ಹೇಳಿದ್ದು ರಾಕ್ಷಸರಿಗೂ ವೇದ ಮಂತ್ರಗಳನ್ನ ಹೇಳೋ ಗುರುಗಳಿದ್ರು ಅಂತ. ವಿಧಿ. ಕೇಶವನಾಥ, ಹುಟ್ಟ ಮಗು ನೀನಿನ್ನೂ ಆಗ. ಹುಟ್ಟಿದ 11ನೇ ದಿನ ನಿನ್ನ ನಾಮಕರಣದ ಕಾರ್ಯ ನಡೆಸೋನು ನಾನೇ. ಕೇಶವನಾಥ ಅನ್ನೋ ಹೆಸರು ಸೂಚಿಸಿದೆ. ನಿಮ್ಮಪ್ಪ ಅದನ್ನ 3 ಸಲ ನಿನ್ನ ಕಿವಿಯಲ್ಲಿ ಉಸಿರಿದ್ರು. ಶ್ರೀಮನ್ನಾರಾಯಣನ ಹೆಸರದು. ಜಗತ್ತಿಗೆ ಆನಂದ ನೀಡೋನು ಶ್ರೀಮನ್ನಾರಾಯಣ. ನೀನು ಹಾಗೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಆದರೆ ನೀನು ಬೆಳೆದ ರೀತಿ ನೋಡಿ ನಮಗೆಲ್ಲ ಸಂಕಟ ಆಗ್ತಾ ಇದೆ. ಹೆಸರಿಗೆ ಅನರ್ಥ ಹಚ್ಚಬೇಡಪ್ಪ ದಯವಿಟ್ಟು. ದೇವಿ ಅನ್ನೋ ಹುಡುಗಿಗೆ ಹಿಂಸೆ ಮಾಡಬೇಡ. ಮಾರ್ತಾಂಡನಿಗೆ ಬಂದ ಗತಿ ನಿನಗೂ ಬರುತ್ತೆ, ನೆನಪಿನಲ್ಲಿರಲಿ. 12:10 ರಾಹುಕಾಲ ಶುರುವಾಗುತ್ತೆ. ಈಗ ಗಂಟೆ 11:59. ನೀವು ಹೊರಡಬಹುದು. ಹೊರಡುತ್ತೀನಿ. ಅಟ್ಟಹಾಸ ಬೇಡ. ಏನಂತ ಆಶೀರ್ವಾದ ಮಾಡಲಿ? ನಿಮಗೆ ಬಿಟ್ಟಿದ್ದು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ದೇವಿ